ಜೀವನಿಸಿದಂಥ ಎಲ್ಲ ಆತ್ಮಬಂಧುಗಳಿಗೆ ಪುಣ್ಯಾತ್ಮರೇ, ಈ ಸತ್ಸಂಗ ಎಷ್ಟು ಮಾಡೋದು ಕಡಿಮೆ ಅಂತ ಅನಿಸ್ಬೇಕು. ನಾವು ಅಪಾರ ಮುಖ್ಯ ಸ್ವಭಾವವಿದೆ ಅಂತ ಅರ್ಥ. ಕುಂತಾಗ ನಿಂತಾಗ ವಿಷಯಗಳ ಚಿಂತನೆ ಮಾಡ್ಕೊಂಡು ಹೋಗುವಾಗ ಮನಸ್ಸು ಜಡ ಹಾಕೊಂಡು ಬರ್ತದೆ. ಜಡವಸ್ತುಗಳನ್ನು ನೆನೆಯುವುದರಿಂದ ಜಡವೂ ಪದಾರ್ಥಗಳು. ಮನಸ್ಸು ಸೂಕ್ಷ್ಮಾತಿ ಸೂಕ್ಷ್ಮ ಇದ್ರೂ ಜಡ ವಿಷಯಗಳಲ್ಲಿ ಸುಳಿದಾಡಿದಾಗ ಇದು ಜಡಭಾರ ಅನಿಸ್ತದೆ. ಯಾಕಂದ್ರೆ ಮನಸ್ಸು ಭಾರ ಆಗೈತಿ ಅಂತ ನೋಡಿದ್ರೆ ಅಜಡ ಇರ್ತದೆ, ಆದರೂ ಭಾರ ಅನಿಸ್ತದೆ. ಯಾಕಂದ್ರೆ ಭಾರವಾದಂಥ ಜಡವಾದಂಥ ವಿಷಯಗಳನ್ನು ತುಂಬಿಕೊಂಡು ಅದಕ್ಕೆ ಏನು ಮಾಡಬೇಕಾಗೈತಿ? ಸದ್ವಿಚಾರದಿಂದ ಆ ಜಡ ವಿಷಯಗಳ ಮೇಲೆ ಮೌನ ತಗೊಂಡು ಸರ್ಚ್ ಮಾಡಿ ಅಜಡವಾದಂಥ ಆತ್ಮ ಚಿಂತನೆಯಲ್ಲಿ ಮುಗಿಸಿಬಿಡ್ತಾರೆ. ಹಗುರಾಗಿರ್ತದೆ. ಆ ಅಂತಃಕರಣವನ್ನು ಸ್ವಚ್ಛ ಮಾಡ್ಕೊಂಡು ಹಗುರ ಮಾಡ್ಕೊಂಡು ಮನಸ್ಸು ಜನ್ಬಿಡ್ತಿರ್ತದೆ. ಅಂದರೆ ಮನುಷ್ಯನಾಗಿ ಹಗುರಾಗಿ ಆರಾಮಾಗಿ ಬದುಕಬಹುದು. ನಾವು ಬದಿ ಮಾಡ್ಕೊಂಡು ಹೋಗ್ತೇವೆ ಜೀವನ. ಜಗತ್ತಿನೊಳಗೆ ಏನಿದ್ರೇನು ಏನಿರಲಿಕ್ಕೇನು ಭಾವದೊಳಗೆ ಐತೆ ಅನ್ನೋದು ಬಂದುಬಿಟ್ರೆ ಆರಾಮ ಆಗಿಬಿಡ್ತದೆ. ಇಲ್ಲ ಅಂದ್ರೆ ದುಃಖ ಆಗಿಬಿಡ್ತದೆ. ನಂದು ಅನ್ನೋದು ಬಂತಂದ್ರೆ ಅದಕ್ಕೆ ಜೋಡಿ ಸುಖ ದುಃಖಗಳ ಭಾವ ಬಂದಿರ್ತಾವ. ಅದಕ್ಕೆ ಈ ಅಂತರಂಗದಲ್ಲಿ ಭಾವವನ್ನು ಪರಿಶುದ್ಧ ಮಾಡ್ಕೊಳ್ಳೋದು ಮನಸ್ಸಿಗೆ ಜನ್ಬೇಕಾಗ್ತದೆ. ಯಾಕೆ ಪರಿಶುದ್ಧ ಮಾಡ್ಕೋಬೇಕಾಯ್ತಂದ್ರೆ ಅದು ಪರಿಶುದ್ಧ ಆಯ್ತಂದ್ರೆ ನಿಶ್ಚಿಂತನಾಗಿರ್ಬೇಕು. ಚಿಂತೆಯನ್ನು ಅಳೆದು ಹೋಗಿಬಿಡ್ತದೆ. ಆ ಚಿಂತೆಯನ್ನು ಅಳೆಯಬೇಕಾಗಿತ್ತಂದ್ರೆ ಅಂತರಂಗವನ್ನು ಪರಿಶುದ್ಧ ಮಾಡ್ಕೋಬೇಕು. ಅದಕ್ಕಾಗಿ ಗುರು, ದೇವರು, ಹಾವು, ನೀರು, ಕಾಯಿಗಳ ಅನೇಕ ಕಾಯಿಗಳ ಅದಕ್ಕೆಲ್ಲ ಮನುಷ್ಯ ಸಂತೃಪ್ತನಾಗಿ ಬದುಕಬೇಕಾಗಿದೆ. ಸಂತೃಪ್ತತೆ ವಿಷಯಾದಿಗಳಿಂದ ಬರುವಂಥದ್ದಲ್ಲ. ಜಗತ್ತಿನ ವಿಷಯಾದಿಗಳಿಂದ, ಇಂದ್ರಿಯಗಳ ಭೋಗಾದಿಗಳಿಂದ ಆ ಸಂತೃಪ್ತ ಭಾವ ಎಂದು ಸಾಕುವುದು ಬರುವುದಿಲ್ಲ. ಅಪೇಕ್ಷೆಗಳು, ಆಸೆ, ಆಕಾಂಕ್ಷೆಗಳು ಹೆಚ್ಚಿಗೆ ಅಪೋಪನ ಹೋಗ್ತವೆ. ಅದನ್ನ ಕೊನೆಗಾಣಿಸಬೇಕಂದ್ರೆ ನಿರಪೇಕ್ಷ ಭಾವ, ಅಪೇಕ್ಷೆ ಇರುವಂತ ಅನನ್ಯವಾದಂಥ ಪ್ರೀತಿ. ಯಾವುದು ಅಪೇಕ್ಷೆ ಇಲ್ಲ. ಅಪೇಕ್ಷೆ ಇತ್ತು ಬಂಧನಕ್ಕೆ ಕಾರಣ, ದುಃಖಕ್ಕೆ ಕಾರಣ. ಅಪೇಕ್ಷೆ ಹೋಯಿತು, ಆಸೆ ಹೋಯಿತು, ಅದು ಮುಕ್ತಿಗೆ ಕಾರಣ. ಅಷ್ಟೇ ಸರಳ. ಅಪೇಕ್ಷೆ ಇಟ್ಕೊಂಡು ಬಂಧನ, ಅಪೇಕ್ಷೆ ಕಳ್ಕೊಂಡು ಮುಕ್ತಿ. ಜೀವನದೊಳಗೆ ಅಪೇಕ್ಷೆ ಇಟ್ಕೊಂಡು ಹೋಗ್ತೇವೆ. ನಾನು ಹ್ಯಾಂಗೆ ಮಾಡಬೇಕು, ನನ್ನ ಗಂಡ ಹ್ಯಾಂಗೆ ಮಾಡಬೇಕು, ನನ್ನ ಮಕ್ಕಳು ಹ್ಯಾಂಗೆ ಇರಬೇಕು, ಅದಕ್ಕೆ ಕಾರಣ ಇದೆ. ಅದನ್ನು ನಿರ್ಧಾರ ಮಾಡಕ್ಕೆ ನೀನೇ ಯಾರು? ಪ್ರತಿಯೊಂದು ಜೀವನ ಅದಕ್ಕೆ ಪ್ರಾರಬ್ಧ ಕರ್ಮ ಹೊಡ್ಕೊಂಡು ಹೋಗುತ್ತೆ. ಅದು ಶತಸಿದ್ಧ. ಯಾಕಂದ್ರೆ ನೀನು ಶರೀರ ನೋಡ್ಕೋ. ಈ ಗಂಡ ಆಗಬೇಕಂತ ಬಿಡ್ಕೊಂಡಿದ್ದಿಲ್ಲ, ಹೆಣ್ಣಾಗಬೇಕಂತಿದ್ದಿಲ್ಲ, ಹುಟ್ಟಿಬಾರ್ದು ಪ್ರಾರಬ್ಧ ಕರ್ಮ. ಶ್ರೀಮಂತನಾಗಬೇಕಂತ ಬಿಡ್ಕೊಂಡಿದ್ದಿಲ್ಲ, ಬಡವನಾಗಬೇಕಂತ ಬಿಡ್ಕೊಂಡಿದ್ದಿಲ್ಲ, ಪ್ರಾರಬ್ಧ ಕರ್ಮ. ನೀವು ಮಾಡಿದಂಥ ಕರ್ಮದ ಫಲ ಬಂದು ಬಿಟ್ಟಿರ್ತೀವಿ. ಹಂಗೆ ಪ್ರತಿಯೊಂದು ಜೀವನ ಬಂದತ್ತಿಲ್ಲ ಭೂಮಿ ಮೇಲೆ. ಅವರ ನಿಮಿತ್ತ ಮಾತ್ರ ಸುಖ ಎಲ್ಲ ಅನ್ನ, ತಮ್ಮ, ಗಂಡ, ಮಕ್ಕಳು ಇವೆಲ್ಲ ಬಂದವಲ್ಲ. ಇದು ಹಿಂಗೆ ಇರ್ಬೇಕಂತ ನಿರ್ಧಾರ ಮಾಡಕ್ಕೆ ನೀನ್ ಯಾರು? ಅದನ್ನ ಹಾಕ್ತಾದ್ರೆ ಹಿಂದೆ ಬಂದಿರ್ತೀವಿ. ಅದು ಉದಾಹರಣೆ ಹೋಗ್ತದೆ. ಅದಕ್ಕೆ ಈ ಅಪೇಕ್ಷೆಯಿಂದ ಏನಾಯ್ತಲ್ಲ, ಇದು ನಿನ್ನ ಬಂಧನಕ್ಕೆ ಕಾರಣ ಮಾಡ್ಕೊಳ್ತೀವಿ. ಇದರಿಂದ ಹುಟ್ಟತಕ್ಕಂಥ ಮೋಹ ನಿನ್ನ ದುಃಖಗಳನ್ನು ತಂದುಕೊಳ್ತದೆ. ಅದಕ್ಕೆ ಭಕ್ತಿ ಅಂದ್ರೆ ಅರ್ಥ ವ್ಯಾಖ್ಯಾನ ಕೊಟ್ಟರು. ನಿರಪೇಕ್ಷೆ ಇದ್ದಂಥ ಅನನ್ಯವಾದ ಪ್ರೀತಿ.
ಅಪೇಕ್ಷೆ ರಹಿತವಾದಂತಹ ಪ್ರೀತಿ, ಪರಮ ಪ್ರೇಮ ಅಂತ ಹೇಳಿ. ಭಕ್ತಿ ಅಂದ್ರೆ ಪರಮ ಪ್ರೇಮ, ಆಸೆ ಆಕಾಂಕ್ಷೆಗಳಿರುವಂತಹ ಒಂದು ಪ್ರೇಮ. ಆಸೆಗಳಿದ್ದಾಗ ಅದು ಭಕ್ತಿ ಅನಿಸ್ಕೊಂಡು, ಅದಕ್ಕೆ ನಮ್ಮಲ್ಲಿ ಭಕ್ತಿ ಅಂಥ ಉತ್ಕಟವಾದ ಭಕ್ತಿ ನಮ್ಮಲ್ಲಿ ಉದಯ ಆಯ್ತು ಅಂದ್ರೆ ಅಂತಕ್ಕನ ಸ್ವಚ್ಛ ಆಗಿರ್ತದೆ. ಅಂತಕ್ಕನ ಸ್ವಚ್ಛ ಆಗಕ್ಕೆ ಸಮಯ ಹಿಡಿದಿಲ್ಲ. ಆದ್ರೆ ನಾವು ಈ ಅಪೇಕ್ಷೆಗಳನ್ನ ಆಸೆಗಳನ್ನ ಬಿಟ್ಟು ಭಕ್ತಿ ಭಾವಕ್ಕೆ ಮುಗಿಯೇ ಇಲ್ಲ. ನಾವು ಆಸೆ ಇಟ್ಕೊಂಡು ಹೋಗ್ತೀವಿ. ನಾವು ಇಲ್ಲಿ ಗುರು ಸಾನ್ನಿಧ್ಯಕ್ಕೆ ಹೋಗ್ಲಿ, ದೇವಸ್ಥಾನಕ್ಕೆ ಹೋಗ್ಲಿ, ಮಠಕ್ಕೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಆಸೆಗಳನ್ನ ಬೆನ್ನ ಕಟ್ಕೊಂಡು ಹೋಗಿರ್ತೀವಿ. ಆಸೆಯನ್ನು ಬಿಟ್ಟು ಯಾರು ಒಮ್ಮೆ ಆ ಆಸೆಯನ್ನು ಬಿಟ್ಟು ನೋಡ್ರಿ. ನಾನು ಬಿಟ್ಟು ಏನಾದ್ರು ಬಿಡೋದು ನಾಯಿ ಬಿಡುದಿಲ್ಲ. ಅದನ್ನು ಬಿಡೋದು ಅಷ್ಟು ಸರಳ ಇಲ್ಲ. ಅದಕ್ಕಾಗಿ ಪ್ರಯತ್ನ ಬೇಕಾಗಿತ್ತು. ಈ ದೇವರ ಕಾರಣಕ್ಕೆ ವಿಶೇಷ ಪ್ರಯತ್ನ ಮಾಡಬೇಕಾಗಿಲ್ಲ. ನೀ ಶಾಂತವಾಗಿ ಉಳಿಬೇಕಂದ್ರೆ ವಿಶೇಷವಾದ ಏನೋ ಪ್ರಯತ್ನ ಮಾಡಬೇಕಾಗಿಲ್ಲ. ಈ ಆಸೆಯನ್ನ ಅಳಿಬೇಕಂದ್ರೆ ಪ್ರಯತ್ನ ಬೇಕು. ಈ ಆಸೆಯನ್ನ ಅಳಿದ ಹೆಂಗಪ್ಪ, ಕಳ್ಕೊಂಡು ಹೆಂಗ? ಇದನ್ನು ಕಳ್ಕೋಬೇಕಂದ್ರೆ ಯಥಾರ್ಥ ಜ್ಞಾನ, ಸತ್ಯವನ್ನು ನಂಬುವುದು. ಯಥಾರ್ಥ ಜ್ಞಾನ ಅಂದ್ರೆ ಏನಪ್ಪ? ಎಲ್ಲ ಕಾಣುವಂಥದ್ದು ಸತ್ಯ ಅನಿಸ್ತದೆ. ಅದು ಸತ್ಯ ಇದೆಯೋ ಇಲ್ಲೋ ಅಂತ ತಿಳುವಳಿಕೆ. ತೋರುವ ಜಗವೆಲ್ಲ ಸತ್ಯ ಅನಿಸ್ತದೆ, ಶಾಶ್ವತ ಅನಿಸ್ತದೆ, ಸತ್ಯ ಅನಿಸ್ತದೆ, ಸುಖ ಅನಿಸ್ತದೆ ಒಳಗೆ. ಆದ್ರೆ ಅದನ್ನು ವಿಚಾರ ಮಾಡಿ ನೋಡೇವೋ ಇಲ್ಲೋ ನಾವು? ವಿಚಾರ ಮಾಡಿ ನೋಡ್ಬೇಕಲ್ಲ. ಈ ಶರೀರ ಶಾಶ್ವತ ಇರುತ್ತದೆ ಅನಿಸ್ತದೆ. ಎಲ್ಲ ಸಾಯೋದು ನೋಡ್ತಾನ, ಹುಟ್ಟುದು ನೋಡ್ತಾನ. ಅದು ನನಗೆ ಸಂಬಂಧ ಇಲ್ಲ ಅನ್ನೋದು ಬದುಕಿ ಬಿಡ್ತಾನ ಮನುಷ್ಯ. ಅದಕ್ಕೆ ನನಗೆ ಸಂಬಂಧ ಇಲ್ಲ ಅನ್ನೋದು ಬದುಕ್ತಾನ. ಹಂಗ ಜಗತ್ತಿನೊಳಗೆ ಎಲ್ಲ ಬದಲಾವಣೆ ಆಗುತ್ತೆ, ಪ್ರತಿ ಕ್ಷಣ ಬದಲಾವಣೆ ಆಗುತ್ತೆ. ಆದ್ರೆ ಇದು ಸ್ಥಿರ ಐತಿ ಅಂತ ತಿಳ್ಕೊಂಡ. ಭೂಮಿ, ಜಗತ್ತು, ಪ್ರಪಂಚ ತೋರ್ತಕ್ಕಂಥದ್ದೆಲ್ಲ ಇದು ಸ್ಥಿರ ಐತಿ, ಒಂದನ ಮನೆ ಐತಿ, ಇದು ಶಾಶ್ವತ ಐತಿ ಅಂತ ತಿಳ್ಕೊಂಡ. ಇದ್ರೊಳಗೆ ಯಾವುದೂ ಶಾಶ್ವತ ಇಲ್ಲ, ಪ್ರತಿ ಕ್ಷಣ ಬದಲಾವಣೆ ಆಗುವಂಥದ್ದು. ಹಂಗೆ ಈ ಶರೀರ ಪ್ರತಿ ಕ್ಷಣ ಬದಲಾವಣೆ ಆಗ್ತದೆ. ಅದಕ್ಕೆ ಈ ಸತ್ಯವನ್ನು ಅನುಸಂಧಾನ ಮಾಡ್ಕೋತ ಹೋದಾಗ ಇದ್ರ ಮೇಲೆ ಮೋಹ ಕಡಿಮೆ ಆಗ್ಕೋತ ಬರ್ತದೆ. ಇದನ್ನ ನಿತ್ಯ ಅನುಸಂಧಾನ ಯಾಕೆ ಮಾಡಬೇಕು, ಇದನ್ನು ಚಿಂತನೆ ಯಾಕೆ ಮಾಡಬೇಕು? ಜಗತ್ತು, ಶರೀರ, ಪುರಾಣಗಳಿಗೆಲ್ಲ ನಿತ್ಯದ ಅನ್ನುವಂತಹ ಭಾವ ಅಂತರ್ಕರಣದಲ್ಲಿ ಹುಟ್ಟಲಿ ಅನ್ನೋದಕ್ಕೆ ಇದನ್ನು ಸತತ ಚಿಂತನೆ ಮಾಡಬೇಕಾಗಿ. ಯಾಕೆ ಆ ಭಾವ ಹುಟ್ಟಬೇಕು? ಇದು ಮಿಥ್ಯ ಅನ್ನೋ ಭಾವ ಎದಕ್ಕೆ ಹುಟ್ಟಬೇಕಾಗೈತಿ? ಇದು ಮಿಥ್ಯ ಅಂತ ತಿಳಿದಾಗ ಇದ್ರ ಮೇಲಿನ ಮೋಹ ಕಡಿಮೆ ಆಗ್ಕೋತ ಬರ್ತದೆ. ಇದು ಸತ್ಯ ಅಂತ ತಿಳಿದು ಬಡದಾಡ್ಕೊಂಡು ಹೊಂಟೇವು. ಶಾಶ್ವತ ಇರ್ತಾನ ಅಂತ ತಿಳ್ಕೊಂಡು ಒಂದು ಏನು ಜಗಕ್ಕೆ ಬಡದಾಡ್ತಾನ, ಒಂದು ಹೂರು ಹೊರಿ ಬಡದಾಡ್ತಾನೆ. ಇದಕ್ಕೆ ಬಡದಾಡಿರೋ ಮನುಷ್ಯ? ಜಗತ್ತಿನ ತೆಗೆದು ನೋಡ್ರಿ, ಇತಿಹಾಸವನ್ನು ತೆಗೆದು ನೋಡ್ರಿ. ಎಂತೆಂಥ ಕ್ಷುಲ್ಲಕ ವಿಷಯಕ್ಕಾಗಿ ಬಡದಾಡ್ಯಾನ. ಬಡದಾಡಿದ ವಿಷಯಗಳು ಉಳಿದಿಲ್ಲ, ಬಡದಾಡೋದು ಉಳಿದಿಲ್ಲ, ಎಲ್ಲ ಹೋಗಿಬಿಡ್ತಾವ. ಹಾಗೆ ಶಾಂತಿ ಸಿಗಲೇ ಇಲ್ಲ ಜೀವನ ಪರ್ಯಂತ. ಬಡದಾಟ ತಪ್ಪಲೇ ಇಲ್ಲ. ಅದಕ್ಕೆ ಈ ಸತ್ಯವನ್ನು ತಿಳಿದ್ರೆ ಆ ಬಡದಾಡ್ತಾ ಇರ್ತದೆ. ಸತತ ಚಿಂತನೆಯಿಂದ ಅಂತರಂಗದಲ್ಲಿ ಈ ಸತ್ಯದ ಅನುಭವ ಶುರುವಾಗ್ತದೆ. ಯಥಾರ್ಥ ಜ್ಞಾನ ಅಂದ್ರೆ ಅದ. ಯಾವುದು ಸತ್ಯ ಐತಿ, ಯಾವುದು ಅಸತ್ಯ ಐತಿ, ಯಾವುದು ನಿತ್ಯ ಐತಿ, ಯಾವುದು ಅನಿತ್ಯ ಐತಿ, ಯಾವುದು ಪರಿಪೂರ್ಣ ಐತಿ, ಯಾವುದು ಅಪೂರ್ಣ ಐತಿ. ಅದಕ್ಕೆ ನಾವು ನೋಡತಕ್ಕಂಥ ದೃಷ್ಟಿಕೋನ ಬದಲಾವಣೆ ಆಗಬೇಕಾಯ್ತಂದ್ರೆ ನಮ್ಮಲ್ಲಿ ಸತತವಾದ ಚಿಂತನೆ ನಡೀತಿರ್ಬೇಕು. ಹೆಂಗೆ ಬದುಕಾಕತ್ತೀವಿ ಜೀವನ ಅಂದ್ರೆ ಒಂದು ಗುಂಪಿನ್ಯಾಗ ಬದುಕಾಕತ್ತೀವಿ. ನಮ್ಮಲ್ಲಿ ವಿವೇಕ ಜಾಗರಾಗಿ ಬದುಕಾಕತ್ತೀವಿ. ನಾವು ವಿವೇಕ ಇಲ್ಲ ಅಂದ್ರೆ ಐತಿ, ಎದ್ರ ಮೇಲೆ ಐತಿ, ಯಾವುದು ಸತ್ಯ, ಯಾವುದು ಸತ್ಯ ಅನ್ನೋದು ತಿಳುವಂತ ವಿವೇಕಗಳನ್ನು ಮಾತ್ರ ಲಾಭ ಯಾವ್ದು ಈ ವಿಶೇಷ ಬುದ್ಧಿ ಸುಖ ಐತೆ ಅನ್ನೋ ಭಾವ ಹೆಚ್ಚಿಗೆ ಅದರ ಬಗ್ಗೆ ಚಿಂತನೆ ನಡೆದಂತಿ.
ಆದ್ರೆ ಆ ವಿಷಯಾದಿಗಳಲ್ಲಿ ಸುಖ ಐತಿಲ್ಲೋ, ಜಗತ್ತಿನೊಳಗೆ ಸುಖ ಐತಿಲ್ಲೋ, ಇದು ಶಾಶ್ವತ ಐತಿಲ್ಲೋ ಅನ್ನುವಂಥ ಚಿಂತನೆ ಇಲ್ಲ. ಎಷ್ಟು ಮಂದಿ ಬಡದಾಡಿ ಗಳಿಸಿಟ್ಟು ಮೇಲೆ ಅವ್ರು ಗಳಿಸಿದ್ದು ಎಷ್ಟು ಉಳಿದಾವು. ರಾಜರ ಕೋಟೆಗಳನ್ನು ಕಟ್ಟಿದ್ರು, ಅದಕ್ಕಾಗಿ ಯುದ್ಧಗಳನ್ನ ಸಾರಿದರು, ಸಾವಿರಾರು ಮಂದಿ ಕೊಂದರು. ಒಂದು ರಾಜ್ಯ ಮತ್ತೊಂದು ರಾಜ್ಯವನ್ನು ಆಕ್ರಮಿಸ್ಕೊಂಡು ಅಲ್ಲಿ ಬೆರಳಿ ದರೋಡೆ ಮಾಡಿದ್ರು. ತಮ್ಮ ರಾಜ್ಯಕ್ಕೆ ಬಂದು ಸುಲ್ಕೊಂಡು ತಮ್ಮ ರಾಜ್ಯದ ಕೋಟೆ ಕಟ್ಟಿದ್ರು. ಯಾವುದು ಉಳಿದು ಶಾಶ್ವತವಾಗಿ. ನೀವು ಈಗ ವಿಷಯಕ್ಕಾಗಿ ಬಡದಾಡ್ಕೋತ ಕುಂತೆಯಲ್ಲ, ದೀನ ದಲಿತರು, ಬಡವರು, ಅವರು ಅವ್ರ ಮೇಲೆ ಕಪಾಯಿಕೆ ಮಾಡಿ ಗಳಿಸ್ಬೇಕಂತಿಲ್ಲ. ಅಶಕ್ತರಲ್ಲಿ ಅದಕ್ಕೆ ಈ ತತ್ವದ ಚಿಂತನೆ ಇದಕ್ಕೆ ನಡೀಬೇಕಾಯ್ತಂದ್ರೆ ನಾವು ಶಾಂತರಾಗಬೇಕಂತೇವೆ, ಸುಖಿ ಆಗಬೇಕಂತೇವೆ, ಅಥವಾ ಆ ಪರಮಾತ್ಮನ ಕಾಣಬೇಕಂತೇವೆ, ಏನೇನೋ ಭಾವ ಹೋಗ್ಕೊಂತೇವೆ. ಆದ್ರೆ ಯಾವ ರೀತಿ ಬದುಕಿದಾಗ ಇದೆಲ್ಲ ಸಾಧ್ಯ ಐತಿ ಅನ್ನುವಂಥ ಚಿಂತನೆ ಇಲ್ಲ. ನಾವು ನಡೀತಕ್ಕಂಥ ಕ್ರಮದಿಂದ ನಮಗೆ ಶಾಂತಿ ಸುಖ ಸಿಗ್ತದೋ ಇಲ್ಲ ಅಂತ ಚಿಂತನೆ ಇಲ್ಲ. ಸಿರಿ ಸಂಪತ್ತು ಗಳಿಸಿದ್ರಷ್ಟ ಸುಖ ಸಿಗ್ತದೆ ಅಂತ ನಾವು ತಿಳ್ಕೊಂಡು ಹೋಗ್ತೀವಿ. ಹೆಂಗಾರ ಮಾಡಿ ಸಿರಿ ಸಂಪತ್ತು ಹೆಚ್ಚಿಗೆ ಮಾಡ್ಕೊಂಡು, ಹೆಂಗಾರ ಮಾಡಿ ಇನ್ನಷ್ಟು ದೊಡ್ಡ ಮನೆ ಕಳಿಸೋದು, ಇನ್ನಷ್ಟು ಈ ಅತ್ಯಂತ ಆಶಾ ಪ್ರವೃತ್ತಿ ಏನೈತಲ್ಲ, ಇದು ಸಮಾಧಾನವನ್ನು ಕಳ್ಕೊಂಡು ಅದಕ್ಕೆ ಆ ಸತ್ಯ ಚಿಂತನೆಯನ್ನು ಮಾಡ್ತಾ ಹೋದಾಗ ಇಂಥ ಹೀನ ಕೃತ್ಯಗಳು ನಮ್ಮಿಂದ ದೂರ ಆಗ್ತಾವೆ. ದುಡಿದು ಬೇಡ, ಧರ್ಮದಂತೂ ದುಡಿಯುತ್ತಲ್ಲ. ಇನ್ನೊಂದು ಜೀವಿಗೆ ತೊಂದರೆ ಆಗಲ್ಲ ಅಂತ ನಿಂದ್ರೊಳಗೆ ಬಾಳೆ ಮಾಡು. ಆಯಾ ವಾಸ ಮನಸ್ಸ ಮತ್ತೊಬ್ಬರಿಗೆ ನೋವು ಆಗಲ್ಲ ಅಂದ್ರೆ ಜೀವನ ಮಾಡಬೇಡ. ಆದ್ರೆ ಸುಖ ಬುದ್ಧಿ ಇಟ್ಟುಕೊಂಡು ವಿಷಯಾದಿಗಳ ಸುಖ ಇದೆ ಅನ್ನೋ ಭಾವದಿಂದ ಅದಕ್ಕಾಗಿ ನಾವು ಇನ್ನೊಬ್ಬರಿಗೆ ದುಃಖ ಕೊಡ್ತೇವೆ, ನಾವು ಸಂಗ್ರಹ ಮಾಡಿಕೊಂಡು ಸುದಕ್ಕೆ ಅದು ವ್ಯರ್ಥನ ಅನ್ನುವಂಥ ಸತ್ಯ ನಮ್ಮ ತಿಳಿದಿದ್ದಾದ್ರೆ ಅಂತ ಹೀನ ಕೃತ್ಯಗಳಿಗೆ ಹೋಗುವುದಿಲ್ಲ. ಮನಸ್ಸು ಅದರಿಂದ ಹೆಂಗೆ ಸೇರಿತು, ಮನಸ್ಸು ಅದಕ್ಕೆ ಬೇಡ ಅಂತ ಒಪ್ಪುವುದು ಮನಸ್ಸು. ಅದಕ್ಕೆ ಬುದ್ಧಿ ಅಂದ್ರೆ ಅದಕ್ಕೆ ವಿವೇಕ ಅಂತ. ಯಾವುದು ನೀನು ಮನಸ್ಸು ಹೇಳಿದಂಗೆ ಕೇಳಲಾರ್ದಂಗೆ ನೀನು ಹೆಂಗಸರುತ್ತಲ್ಲ ಅದು ವಿವೇಕ. ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳು ಸಾಕಷ್ಟು ಕೇಳ್ತಾವ, ಮಾತಾಗಲಿ ನೀರಾಗಲಿ, ಏನು ಕಂಡಿದ್ದೆಲ್ಲ ನನಗೇ ಇರಲ್ಲ. ಕಾಣೋದಕ್ಕೆ ಕೇಳೋದಿಲ್ಲ, ಏನು ಕಾಣುತ್ತಲ್ಲ ಅದನ್ನು ಬಿಡುವುದಿಲ್ಲ. ಭಾಷಾ ಪ್ರವೃತ್ತಿ ಅಂದ್ರೆ ಅದಕ್ಕೆ ಎಲ್ಲಿ ಜ್ಞಾನ ಲಭಿಸ್ತೈತಿ ಅದನ್ನು ಹಿಡ್ಕೊಂತೈತಿ, ಅದನ್ನು ಬಿಡಾಕ್ ಶುರು ಮಾಡ್ತೈತಿ. ಈಗ 20-25 ವರ್ಷದಿಂದ ಮೊಬೈಲ್ ಪೇ ಅನ್ನೋದು ಯಾರು ಗೊತ್ತಿಲ್ಲ, ಅದ್ರ ಮೇಲೆ ಆಸೆನೂ ಇದ್ದಿಲ್ಲ, ಗೊತ್ತೇ ಇಲ್ಲ. ಅದು ಯಾವಾಗ ಒಮ್ಮೆ ಗೊತ್ತಾಗ್ತಿ ಅದ್ರ ಮೇಲೆ ಆಸೆ ಹೋಗಿ. ಹಂಗೆ ಜಗತ್ತಿನ ವಿಷಯಾದಿಗಳ ಮೇಲೆ ಜ್ಞಾನ ಹೆಚ್ಚಿಗೆ ಹಾಕ್ಕೊಂತ ಹೋದಂಗ ಅದ್ರ ಮೇಲೆ ಆಶಾ ಪ್ರವೃತ್ತಿ ಹೆಚ್ಚಿಗೆ ಹಾಕ್ಕೊಂತ ಹೋಗ್ಬೇಕು. ಅದಕ್ಕೆ ಅಂತ ವಿಷಯಾದಿಗಳ ಸಂಘದೊಳಗೆ ಬಂದು ವಿಷಯಾದಿಗಳಿಂದ ಕರ್ಕೊಂಡು ಬರಬೇಕಂದ್ರೆ ಈ ಸತ್ಯದ ಚಿಂತನೆ ನಡೀಬೇಕು. ಅದರೊಳಗೆ ಏನು ಅನ್ನೋ ಪ್ರಶ್ನೆ ಇಲ್ಲ ಅಂದ್ರೆ ಸುಮ್ಮನೆ ಜೀವನ ಹಂಗೆ ಹೋಗ್ಬೇಕು. ಒಂದು ವಿಷಯ ಮತ್ತೊಂದು ವಿಷಯ, ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳಲ್ಲಿ ಸಾಕಷ್ಟು ವಿಷಯಗಳನ್ನು ಬೆಳೆಸ್ಕೊಂಡು ಹೊಂಟೇವೆ ನಾವು. ಇಂದ್ರಿಯಗಳಷ್ಟ ವಿಷಯಗಳ ಒಂದ ರೂಪ, ಅದರಲ್ಲಿ ಅನೇಕ ಪ್ರಕಾರಗಳನ್ನು ಮಾಡ್ಕೊಂಡು ಶಬ್ದದೊಳಗೆ ಅನೇಕ ವಿಷಯಗಳು, ಶಾಸ್ತ್ರೀಯ ಸಂಗೀತ, ಪಾಶ್ಚಿಮಾತ್ಯ ಸಂಗೀತ, ಆ ಸಂಗೀತ, ಈ ಸಂಗೀತ, ಆ ಗಾಯನ, ಈ ಗಾಯನ, ಆದ ಚಂದ, ಇದು ಚಂದ, ಅದು ಚಂದ, ಇದು ಚಂದ, ಹಲವು ಬದಲಾವಣೆ ಮಾಡ್ಕೊಂಡು ಅದನ್ನು ಕೇಳಿದ್ರೆ ಸುಖ ಅನ್ಸುತ್ತೆ. ಶಬ್ದದೊಳಗೆ ಇಷ್ಟೊಂದು ನಾಮಸ್ಮರಣೆ ಒಳಗೂ ಹಂಗೆ ಅರ್ಥ ಪಡ್ತಾರ. ರಾಮ ರಾಮ ಅಂದ್ರೆ ಶ್ರೇಷ್ಠ ಅಂತ ಒಬ್ಬ ಅಂತಾನ, ಅದೆಲ್ಲ ಅದರಿಂದ ಶಾಂತಿ ಲಭಿಸುವುದಿಲ್ಲ. ರಾಧೆ ರಾಧೆ ಅನ್ನೋ ಶಾಂತಿ ಲಭಿಸ್ತದೆ. ರಾಧೆನೇ ಶ್ರೇಷ್ಠ. ರಾಧೆ ಜಪ ಮಾಡಿದ್ದು ಕೃಷ್ಣ ತಾನ ಬರ್ತಾನ ಅಂತ ಮತ್ತೊಬ್ಬ ಹೇಳ್ತಾನ. ಹಂಗ ಶಬ್ದಗಳು ನಮ್ಮನ್ನ ಮತ್ತಟ್ಟೆ ಒಂದ್ರೆ ಕೀಳು ಮಾಡಿಕೊಡ್ತಾವ. ಈ ಶಬ್ದಗಳಲ್ಲಿ ಭೇದ ಭಾವ ಸೃಷ್ಟಿಸ್ತಾವ. ಅದಕ್ಕೆ ಎಲ್ಲವನ್ನು ತೊರೆದು ಸುಖ ಅಂತ ನಾನು ಸ್ಮರಣೆ ಮಾಡಬೇಕು.
ನಾನದು ಶ್ರೇಷ್ಠ, ನಿಂದು ಶ್ರೇಷ್ಠ, ನಾನದು ಶ್ರೇಷ್ಠ, ನಿಂದು ಶ್ರೇಷ್ಠ. ನಿಜವಾಗಿ ನೋಡಿದ್ರೆ ಆ ಶಬ್ದದೊಳಗೆ ಏನಿಲ್ಲ ಇಲ್ಲ. ನಿಜವಾಗಿ ನೋಡಿದ್ರೆ ಆ ಶಬ್ದದಲ್ಲಿ ಏನೈತಿ? ನಿನ್ನ ಏಕಾಗ್ರತೆಯಲ್ಲಿ, ನಿನ್ನ ತನ್ಮಯತೆಯಲ್ಲಿ ನೀನು ಇದು ಎಷ್ಟು ಪರವಶನಾಗಿ ಭಕ್ತಿ ಭಾವದಿಂದ ನಿರಪೇಕ್ಷ ಭಾವದಿಂದ ಅದನ್ನು ನಾಮಸ್ಮರಣೆ ಮಾಡ್ತಿ. ಅದರೊಳಗೈತಿ ಶಕ್ತಿ. ಶಬ್ದ ಯಾವ್ದಾದ್ರೆ ಏನು? ರಾಮ ಆದ್ರೇನು, ಕೃಷ್ಣ ಆದ್ರೇನು, ಹರಿ ಆದ್ರೇನು, ಯಾವುದಾದ್ರೇನು ಶಬ್ದ, ಅದರಲ್ಲಿ ಭಕ್ತಿ ಭಾವ ಇರಲಿಲ್ಲ ಅಂದ್ರೆ ಅದಕ್ಕೆ ನಾಮರೂಪಾದಿಗಳು ಹೆಂಗಪ್ಪ ಅಂದ್ರೆ ಮುಳ್ಳನ್ನು ಮೊಳೆಯಿಂದ ತೆಗೆದಂತೆ. ಅನ್ಯ ಶಬ್ದಗಳು ಕೇಳಿದಾಗ ಮನಸ್ಸು ಚಂಚಲ ವೃತ್ತಿ ಆಗತ್ತಂತ ನಾಮಸ್ಮರಣೆ ಮಾಡೋದು ನಿಜವಾದ ಸತ್ಯ ಇದು. ಅನ್ಯ ಶಬ್ದಗಳು ಕೇಳಿದಾಗ, ಬಾಹ್ಯ ಶಬ್ದಗಳು ಕೇಳಿದಾಗ ಮನಸ್ಸು ಚಂಚಲ ವೃತ್ತಿ ಆಗ್ತದೆ. ಒಂದು ನಾಮಸ್ಮರಣೆ, ಗುರುನಾಮಸ್ಮರಣೆ ಮಾಡ್ಕೊಂಡು, ಆ ಗುರುನಾಮಸ್ಮರಣೆಯನ್ನು ಯಾಕೆ ಮಾಡೋದು ಅಂದ್ರೆ ಅವನ ನೆನಿತಾ ನೆನಿತಾ ಸ್ವಲ್ಪ ಲಕ್ಷ್ಯ ಅವನ ಕಡೆ ಹೋಗಿದ್ದಾದ್ರೆ ಅವನ ಸಮೀಪಕ್ಕೆ ಹೋಗಕ್ಕೆ ಸಾಧ್ಯ. ಅವ್ರು ಹೇಳಿದಂಥ ವಚನಗಳು, ಮಾತುಗಳು, ಉಪದೇಶಗಳು ನಾವು ಸ್ವಲ್ಪ ನೆನಪಾದ ಅಂದ್ರೆ ಈ ಐಕ್ಯ ಲೋಕದ ಜೀವನ ಚಿಂತನೆ ಕಡಿಮೆ ಆಗ್ತದೆ. ಅವಾಗ ಮನಸ್ಸು ನಿಶ್ಚಲ ಆಗ್ತದೆ, ಆನಂದದ ಭಾವ. ಹಂಗ ನಾವು ನಾಮಸ್ಮರಣೆಯನ್ನು ಮಾಡಬೇಕು, ಹಂಗ ನಾವು ಮುಳುಗಬೇಕಾದ್ರೆ ನಿರಪೇಕ್ಷ ಭಾವದಿಂದ. ಒಮ್ಮೆ ನಾವು ಹಿಂಗೆ ಮುಳುಗಿ ನೋಡಿದ್ರೆ ಜಗತ್ತಿನ ಎಲ್ಲ ವಿಷಯಗಳಿಗೆ ಒಳಗಾನ ಮನುಷ್ಯ ಎಷ್ಟು ಎಲ್ಲ ನಿಸ್ಸಾರ ಎನಿಸ್ಬಿಡ್ತಾವ, ಬೇಕಾರ ಅನಿಸ್ತಾವ, ಸಾಕು ಅನಿಸ್ತಾವ. ಆ ಸಾಕು ಅನಿಸೋ ಪ್ರವೃತ್ತಿಗೆ ವೈರಾಗ್ಯ ಅಂದ್ರೆ ಅದಕ್ಕೆ ವೈರಾಗ್ಯ. ವೈರಾಗ್ಯದ ಮತ್ತೊಂದೇನಿಲ್ಲ. ಸಾಕು ಇದರೊಳಗೆ ಏನಿತ್ತು, ಇದ್ರೊಳಗೆ ಏನಾಯ್ತು? ಸಾಕಿನ ಸಂಸಾರದೊಳಗೆ ಏನೈತಿ? ಉಂಡಿದ್ದಾಯ್ತು, ಉತ್ತಿದ್ದಾಯ್ತು, ಗೊತ್ತಿದ್ದಾಯ್ತು, ಏನು ಮಾಡಿದ್ರೆ ಏನೈತಿ? ನಮ್ಮನ್ನೇನು ಇದ್ರೊಳಗೆ ಏನೈತಿ? ಅದಕ್ಕೆ ಶಬ್ದ, ಸ್ಪರ್ಶ, ರೂಪ, ರಸಗಂಧಾದಿಗಳನ್ನ ಮೀರಿದಂತಹದ್ದು, ಭೋಗಾದಿಗಳನ್ನ ಮೀರಿದಂತಹದ್ದು. ಭೋಗ ಇಲ್ಲ, ಭೋಗಗಳ ಮೇಳ ಇಲ್ಲದ ಸವಿಯುವ ಹೇಳಿದ್ನಲ್ಲ ನೋಡಿ. ಭೋಗಗಳ ಮೇಳಿಲ್ಲ, ಭೋಗಗಳ ಮೇಳದಿಂದ ಸುಖ ಅನ್ನೋದು ಇಲ್ಲ ಅನ್ನುವಂಥ ಸತ್ಯವನ್ನು ನಾವು ತಿಳ್ಕೊಂಡಾಗ ಆ ಭೋಗದ ಮೇಲೆ ಆಶೆ ಹೋಗ್ತದೆ. ಇಲ್ಲ ಅಂದ್ರೆ ಆ ಪ್ರಕಾರ ಮುಂದುವರಿತಾನೆ ಇರ್ತತಿ. ಶಬ್ದ ಸ್ಪರ್ಶಗಳಲ್ಲಿ ಮುಳುಗಿ ಮನುಷ್ಯ ಸಮಯ ಕಳೆದು ಹೋಗಿಬಿಡ್ತಾನೆ. ಅದಕ್ಕೆ ಸುಮ್ಮನೆ ಕಾಲ ಕಳ್ಕೊಂಡು ಕುಂತ್ರೆ ಆಗುವುದಿಲ್ಲ. ನಿರಪೇಕ್ಷ ಭಾವದಿಂದ ಓಡಬೇಕು. ನಾವು ಒಂದೇ ದಿನಕ್ಕೆ ಆಗುದಿಲ್ಲ ಅಂತ ನಾವು ಉದಾಸೀನ ಭಾವ ಕಾಡ್ತೇವೆ. ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ಬೇಕಂದ್ರೆ ಒಂದು ಹೆಜ್ಜೆ ಇರೋದು ಒಂದು ದಿನ ಮುಕ್ಕೊಂಡು, ಮತ್ತೊಂದು ಹೆಜ್ಜೆ ಮತ್ತೊಂದು ದಿನ ಮುಕ್ಕೊಂಡು, ಎಷ್ಟು ದಿನಕ್ಕಾದ್ರೂ ಮುಗ್ತೀವಿ. ಹಂಗೆ ನಾವು ಉದಾಸೀನ ಭಾವ ತಾಳ್ತೇವೆ. ಒಂದು ತಾಸು ಹೋಗ್ಬೇಕು ಸತ್ಸಂಗ ಮಾಡೋದು, ಮತ್ತೊಂದು ದಿನ ಪೂರ ಮಣಿಗಿಬಿಡೋದು, ಮತ್ತೊಂದು ತಾಸು ತನಕ ಸತ್ಸಂಗ ಮಾಡೋದು, ಮತ್ತೊಂದು ದಿನ ಪೂರ ಮಣಿಗಿಬಿಡೋದು. ಎಷ್ಟು ಜನ್ಮ ಕಳೆದು ನಮ್ಗೆ ಸಾಧ್ಯ ಐತಿ? ಬಿಟ್ಟು ಬಿಡೋದು ಓಡಲ್ಲ, ಬಿಟ್ಟು ಬಿಡೋದು ಓಡು, ನಾನು ಹೋಗಿ ಮುಟ್ಟಿ ಓಡು. ಅದಕ್ಕೆ ಸಾಧು ಸಂತರು ಸತ್ಪುರುಷರ ಸಂಘದಾಗ ಇಟ್ಕೊಂಡು ಬಿಟ್ಟು ಬಿಡೋದು ಅದ ಚಿಂತನೆ ಮಾಡ. ಜನಗಳು ಅನೇಕ ಹಿಡಿತಾವ, ಉದಾಸೀನ ಭಾವ ಕಾಬೇಡ. ಇದರ ಜನ್ಮದಾಗ ಕಡಿಮೆ ಮಾಡ್ಕೊತಾನೆ ಅಂತ ನಿಶ್ಚಯ ಮಾಡ. ಅದರಲ್ಲಿ ಶ್ರೇಷ್ಠತೆ ಐತಿ. ಇದೇ ಜನ್ಮನ ಬರ್ತದೆ ಅಂತ ತಿಳ್ಕೋಬೇಡ. ಈ ಮನುಷ್ಯ ಜನನೂ ಬರ್ತಾವ ಅಂತ ತಿಳ್ಕೋಬೇಡ. ಮತ್ತೆ ಇಂಥ ಸಂಘ ಸಿಗ್ತದೆ ಅಂತ ತಿಳ್ಕೋಬೇಡ. ಬಿಟ್ಟು ಬಿಡೋದಿಲ್ಲ ಕೂಡ ಪ್ರಯತ್ನ ಮಾಡ. ಈ ಕುತ್ಕೊಂಡು ನಿಂತ್ಕೊಂಡು ಆರಾಮ್ಸಿ ಸಮಯ ಸಿಕ್ಕಾಗ ಇದನ್ನು ಮಾಡ್ತೀನಿ ಅಂತಂದ್ರೆ ಎಷ್ಟು ಜನ್ಮ ಕಳೆದಾಗಿತ್ತು ಎಲ್ಲ ಮರಿತೈತಿ. ಗುರು ಹೇಳಿದಂಥ ವಚನವನ್ನು ಸ್ಮರಣೆ ಮಾಡಲಿಲ್ಲ ಅಂದ್ರೆ ಮರುತು ಹೋಗ್ಬಿಡ್ತಾವ. ಬಾಳೆದ ಚಿಂತೆ ಮಾತ್ರ ಹತ್ತೇ ಬಿಡ್ತದೆ. ಅದಕ್ಕೆ ಆ ಬಾಳೆ ಚಿಂತೆ ಹತ್ತಲ್ದಂಗೆ ಇರ್ಬೇಕಂದ್ರೆ ಅವು ಬಂದು ಮೆತ್ಕೊಳ್ಳೋದಾದ್ರೆ ದೂರ ನೀವು ಓಡಲ್ಲ. ಗುರುವಿನ ಬೆನ್ನ ಅವು ಬಾಳೆ ಬಂದ್ರೆ ನೀವು ಹಿಡ್ಕೊಳಕ್ ಆಗಿರ್ಬಾರ್ದು. ಅವು ಬೆನ್ನ ಹತ್ಯಾವ ನಿನಗೆ. ಸಂಸಾರದೊಳಗೆ ವಿಷಯಾದಿಗಳು ಎಲ್ಲ ಬೆನ್ನ ಹತ್ಯಾವ. ನೀನು ಎಷ್ಟು ಜೋರು ಓಡ್ತೇವೆ ಅಷ್ಟು ಹಿಂದೆ ಉಳಿತಾವ.
ಪ್ರಯತ್ನವನ್ನು ದೂರ ಮಾಡಿದೆ ಅಂದ್ರೆ ಸಂಸಾರ ಹಿಂದೆ ಸರಳ ಸರಿದೆ. ನೀನು ಅದ್ರ ಮಧ್ಯಾಹ್ನ ಕುಂತ ಸಮಯ ಸಿಕ್ಕಾಗ ನೋಡಿದ್ರ ಅಂತಂದ್ರೆ ಸಂಸಾರ ಅದನ್ನ ಆವರಿಸಿಕೊಂಡೇ ಬಿಡ್ತತಿ, ಮತ್ತೆ ಹೇಳುವುದನ್ನು ಮರೆಸ್ತತಿ. ಅದಕ್ಕೆ ನಮಗೆ ಸತ್ಸಂಗ ಸಿಕ್ಕಾಗ ಅದರ ಕಡೆ ಒಲವು ಯಾಕಂತರು ಸಂಸಾರದ ಒಲವು ಬಿಟ್ಟಿರ್ತಾರೆ. ಇನ್ನೊಂದು ತಾಸು ಬಾಳೆ ಮಾಡಿದ್ರೆ ಇನ್ನೊಂದಷ್ಟು ರೊಕ್ಕ ಸಿಗ್ತಿತ್ತು, ಇನ್ನೊಂದಷ್ಟು ರೂಪಾಯಿ ಸಿಗ್ತಿತ್ತು, ಇನ್ನೊಂದಿತ್ತು ಬೆಳೆಸ್ತಿದ್ವಿ. ಕಡೆಗೆ ಏನು ಅನ್ನೋ ಪ್ರಶ್ನೆನೇ ಇಲ್ಲ. ಕಡೆಗೆ ಜೀವನದೊಳಗೆ ಕಡೆಗೆ ಏನಪ್ಪ ಅನ್ನೋ ಪ್ರಶ್ನೆ ಇಲ್ಲ. ಅದಕ್ಕೆ ಅಂತ್ಯಮತಿ ಸಾರಿಗೆ ಹೇಳಿಸಲಾಗಿದೆ ವಿಷಯ. ಅಂತ್ಯಕಾಲಕ್ಕೂ ಅವ್ರು ಮಾಡಿದ್ರೆ ಬರುವುದಿಲ್ಲ. ಅದು ಜೀವನ ಪರ್ಯಂತ ಅಂತ್ಯಕಾಲ ಬರುವವರೆಗೆ ಮಾಡ್ಕೊಂಡು ಹೋದ್ರೆ ಅಂತ್ಯಕಾಲದೊಳಗೆ ಅದ ನೆನಪಕ್ಕತಿ. ಅಂತ್ಯಮತಿ ಸಾಗತಿ ಸರಿ, ಅಂತ್ಯಕಾಲದಾಗ ನೆನಪಾಗಬೇಕಂದ್ರೆ ಮೊದಲು ಇದ್ರ ಕಡೆ ದುಡುಕಿರ್ಬೇಕು. ಒಮ್ಮಕ್ಕಳು ಹೋಗಿ ಶಿವ ಶಿವ ಅನ್ನಕ್ ಹೋಗ್ತದನ, ಮತ್ತು ಒಮ್ಮಕ್ಕಳು ಏನಾಗತಿ ಎಣ್ಣೆ ಕಸದಾಗ ತಿನ್ನಕತ್ತ ಅನ್ನೋದು ಆಗ್ತದೆ. ನೆನಪಾಗುವುದಿಲ್ಲ, ಬರುವುದಿಲ್ಲ. ಅದು ಬರಬೇಕಂದ್ರೆ ಮೊದಲು ಸಂಸ್ಕಾರ ಬೇಕು, ಜೀವನ ಪರ್ಯಂತ ಸಂಸ್ಕಾರ ಬೇಕು. ಅಂದಾಗ ಅಂತ್ಯಕಾಲದೊಳಗೆ ಅದ ನೆನಪಕ್ಕತಿ. ಇದ್ರಿಗೆಲ್ಲ ತೋರ್ತಿದ್ರು ಹೆಣ್ಣು ಮಕ್ಕಳು ಬಂದು ಬರೋ ಎಲ್ಲ ಸುತ್ತಿದ್ರು, ಇವೆಲ್ಲ ಬಿಟ್ಟು ಹೋಗುವಂತವು ನನ್ನ ಸಂಘ ಎಲ್ಲಿವು. ಅದಕ್ಕೆ ನೆನಿಬೇಕು, ನಾ ಏನ್ ನೆನಿಬೇಕು ಅದನ್ನ ನೆನಿಬೇಕು ಅಂತ ಆದ ನೆನಪಾಗ್ತದೆ. ಅಂತ್ಯಕಾಲದಾಗ ಆದ ನೆನಪಾಗಬೇಕಂದ್ರೆ ಆ ಸಂಸ್ಕಾರ ಜೀವನ ಪರ್ಯಂತ ಮಾಡ್ಕೋತ ಹೋಗಿರ್ಬೇಕು. ನಾವು ಒಮ್ಮಕ್ಲೆ ಅಂತ್ಯಕಾಲಕ್ಕೆ ಒಮ್ಮಕ್ಲೆ ನೆನಪಿರ್ತಾರಲ್ಲ, ಇಲ್ಲಿ ಕಡೆ ಕಾಲಕ್ಕೆ ಇನ್ನಾರ ಶಿವ ಶಿವಣ್ಣ ಅಂದ್ರೆ ಜೀವನ ಪರ್ಯಂತ ಅದು ಅಂದಿಲ್ಲ. ಅದು ಕಡೆ ಕಾಲಕ್ಕೆ ಅಂತತೆ ಅನ್ನೋದು ಅನ್ನೋದಿಲ್ಲ. ಅದು ಮತ್ತೆ ಕಸವಾಗಿ ತಿನ್ನಾಕತ್ತೆ, ಹೌದಲ್ಲ. ಅದಕ್ಕೆ ನಮ್ಮ ಜೀವನ ಪರ್ಯಂತ ನಾವು ಉತ್ತಮ ಸಂಸ್ಕಾರವನ್ನು ಹಾಕೊಂಡು ಹೋಗಿದ್ರೆ, ಉತ್ತಮ ಸಂಘವನ್ನು ಬೆಳೆಸ್ಕೊಂಡು ಹೋಗಿದ್ರೆ ಒಲವು ಬೇಕಿರುತ್ತೆ. ಅಪೇಕ್ಷೆಯಿಂದ ಮಾಡಬೇಕು. ಅತ್ಯಂತ ಅಪೇಕ್ಷೆ ಭಾವದಿಂದ ಮಾಡಿದಾಗ ಯಾವ್ದು ಮತ್ತೊಂದು ಅಪೇಕ್ಷೆ ಇರಬಾರದು. ಮುಕ್ತನಾಗಬೇಕು ಅಪೇಕ್ಷೆ. ಅದಕ್ಕೆ ಅತ್ಯಂತ ಪರಮ ಪ್ರೇಮ ಅರ್ಥ ಭಕ್ತಿ ಅನ್ನೋದು. ಆ ಭಕ್ತಿಯಿಂದ ಜ್ಞಾನ ಹೋಗ್ತದೆ, ಯಥಾರ್ಥ ಜ್ಞಾನ ಹೋಗ್ತದೆ. ಒಮ್ಮೆ ಯಥಾರ್ಥ ಜ್ಞಾನ ಅಂತಂದ್ರೆ ಶಾಂತಿನ ಶಾಂತಿ. ನಮ್ಮ ಜೀವನದಲ್ಲಿ ಶಾಂತಿನ ಅರಸಬೇಕಾಗಿತ್ತು ಅಂದ್ರೆ, ಆನಂದ ನಾವು ಬೇಕಾಗಿತ್ತು ಅಂದ್ರೆ, ಎಲ್ಲಿ ಕುಂತರು ಎಲ್ಲಿ ಹೋಗಿ ಜಗತ್ತಿನೊಳಗೆ ಏನಾಗಲಿ, ಜಗತ್ತಿನೊಳಗೆ ಏನ್ ಬೇಕಾದಾಗಲಿ ಶಾಂತವಾಗಿ ನೀ ಇರಬೇಕಾಗಿತ್ತು ಅಂದ್ರೆ ಮೊದಲ ಅತ್ಯಂತ ನಿರಪೇಕ್ಷವಾದಂಥ ಪ್ರೀತಿ ಭಕ್ತಿ ಹುಟ್ಟಬೇಕು. ಇದರ ಮೇಲೆ ಒಲವು ಹುಟ್ಟಬೇಕು. ಆ ಒಲವಿಂದ ಜ್ಞಾನ ಹುಟ್ಟಬೇಕು. ಆ ಜ್ಞಾನದಿಂದ ಶಾಂತಿ ಲಭಿಸ್ತದೆ. ಅದಕ್ಕೆ ಆ ಅಂತಃಕರಣದಲ್ಲಿ ಅಂತಹ ಉತ್ಕಟವಾದ ಶಾಂತಿ ನಿನ್ನಲ್ಲಿ ಹುಟ್ಟಬೇಕಾಗಿರ್ತದೆ. ಕುಂತಲ್ಲೇ ನಿಂತಲ್ಲೇ ಎದ್ದಲ್ಲೇ ಶಾಂತವಾಗಿ ಇರಲೇಬೇಕಾಗಿರ್ತದೆ. ಜಗತ್ತಿನ ಆಗು ಹೋಗುಗಳಿಗೆ ಚಿಂತೆ ಹುಟ್ಟಲಾರದಂಗೆ, ಸುಖ ದುಃಖಗಳು ಬಂದರೂ ಅವನಿಂದ ತೊಡಕೊಳ್ಳಲಾರದಂಗೆ ಈ ಶಾಂತವಾಗಿ ಉಳಿಬೇಕಾಗಿರ್ತದೆ. ಸದಾ ಈ ಸತ್ಯದ ಚಿಂತನೆಯನ್ನು ಮಾಡಿ ಸತ್ಯದಲ್ಲಿ ಸತ್ಯವನ್ನು ಬದಲಿಸು. ಅದು ನಿನ್ನಲ್ಲಿ ಇದ್ದಂಥ ದೋಷವನ್ನು ತೆಗೆದುಹಾಕ್ತದೆ. ಆದರೆ ಮನುಷ್ಯನಿಗೆ ಜನ್ಮ ಜನ್ಮಾಂತರ ಸಂಸ್ಕಾರಗಳಿಂದ ಅಸತ್ಯದಲ್ಲೇ ಬರಬಾರದು. ಸುಳ್ಳು ಹೇಳೋದು ಬಹಳ ಅಂತೇವೆ. ಇದ್ದಿದ್ದಂತ ಕರೆ ಹೇಳಿದ್ರೆ ನಂಬುವುದಿಲ್ಲ. ದೇವರು ಎಲ್ಲ ಕಡೆ ಅದ ಅಂತ ಹೇಳ್ತೇವೆ, ನಂಬಿಕಿಲ್ಲ. ನಮ್ಮೊಳಗೂ ಅದ ಅಂತೇಳಿ. ಹೌದು, ನಿನ್ನೊಳಗೂ ಅದಾನಪ್ಪ ದೇವರು ಅಂದ್ರೆ, ನಮ್ಮೊಳಗೆ ಹೆಂಗಿರ್ತಾನೆ ಗುಡಿಯಾಗಿರ್ತಾನ ದೇವರು. ಹೌದು, ಎಲ್ಲರ ಕಡೆ ದೇವರದಾನ, ನಿನ್ನೊಳಗೂ ದೇವರದಾನ, ನನ್ನೊಳಗೂ ದೇವರದಾನ ಅಂತೇಳಿ ಭಾವ ಅಂತಂದ್ರೆ ಅಲ್ಲಿ ರಾಗದ್ವೇಷಾದಿಗಳು ಹೋಗಿಬಿಡ್ತಾವ. ರಾಗದ್ವೇಷಾದಿಗಳಿಗೆ ಮೂಲ ಕಾರಣ ಭೇದ ಭಾವ. ಆ ಭೇದ ಭಾವ ಏನಂದ್ರೆ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋ ಸತ್ಯವನ್ನು ತಿಳಿಬೇಕಾಗಿದೆ. ಅದನ್ನ ಅನುಭವದಿಂದ ನೋಡಿ ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿದೆ. ಯಾವಾಗ ನಾವು ಅದನ್ನು ಅಳವಡಿಸ್ಕೊಂತೇವು ಅವಾಗ ಏನಾಗೈತಿ, ರಾಗದ ವಿಷಯಗಳು ತನ್ನಿಂದ ಹೋಗ್ತಾವ. ಯಾರ ಮೇಲೆ ರಾಗ, ಯಾರ ಮೇಲೆ ದ್ವೇಷ ಎಲ್ಲ
ಶಿವಾನಂದ ಸ್ವರೂಪನ ಅಂದಾಗ ದ್ವೇಷ ಯಾರನ್ನು ಮಾಡ್ತೀವಿ. ಅದಕ್ಕೆ ಈ ಭಾವವನ್ನು ಅಂತಃಕರಣದಲ್ಲಿ ತುಂಬ್ಕೋಬೇಕು. ಅಂತಃಕರಣದಲ್ಲಿ ಎಷ್ಟು ಗಾಢವಾಗಿ ನಾವು ತುಂಬ್ಕೋಬೇಕಂದ್ರೆ ಭೇದ ಭಾವ ಒಳಗೆ ಬಂದಿರಬಾರದು. ಅವಾಗ ಶಾಂತಿ ವ್ಯವಸ್ಥೆ ಹೆಂಗೈತಿ, ಶಾಂತಿ ತಾನು ಹುಡ್ಕೊಂಡು ಬರ್ಬೇಕು. ಮತ್ತು ನಾವು ಅಂತಃಕರಣದಲ್ಲಿ ಎಲ್ಲ ದೋಷಗಳನ್ನ ಇಟ್ಟುಕೊಂಡು ಪೂಜೆ ಪುನಸ್ಕಾರ ಯಜ್ಞ ಹವನಾದಿಗಳನ್ನು ಮಾಡಿದ್ರೇನು, ಗುರುನಾಮಸ್ಮರಣೆ ಮಾಡಿದ್ರೇನು, ಜಪ ತಪಾದಿಗಳನ್ನು ಮಾಡಿದ್ರೇನು, ಎಷ್ಟು ಮಾಡಿದ್ರು ಶಾಂತಿ ಅನ್ನೋದು ಸುಳಿದು. ಯಾಕಂದ್ರೆ ನಮ್ಮ ಅಂತಃಕರಣದಲ್ಲಿ ದೋಷ ಭಾಗ ವಿಷಯದಾಗ ಹಂಗ ಬೆಳ್ಕೊಂಡು ಹೋಗ್ತಾವ. ಹೇಳ್ತೀವಿ ಕೇಳ್ತೀವಿ, ಸುಲಭ ವಿಷಯಕ್ಕಾಗಿ ರಾಗ ವಿಷಯಗಳನ್ನ ಮಾಡ್ತೀವಿ. ಅದರಿಂದ ಏನಾಗುವಂಥದ್ದಿಲ್ಲ. ಅದಕ್ಕೆ ರಾಗ ವಿಷಯಗಳನ್ನ ಮೊದಲು ಕಳ್ಕೋಬೇಕು. ಆರಂಭದಲ್ಲಿ ಸಾಗಲೇಬೇಕಂದ್ರೆ ಸಣ್ಣ ಸಣ್ಣ ವಿಷಯಕ್ಕಾಗಿ ಇನ್ನೊಬ್ಬರನ್ನ ದ್ವೇಷಿಸುವುದು, ಇನ್ನೊಬ್ಬರನ್ನ ರಶೆ ಕೊಡುವುದು, ಸರಳ ಸರಿಸಿಡಬೇಕು. ಇವನ್ನೆಲ್ಲ ಸುಮ್ಮನೆ ಗುರು ಹೇಳಾಂತಿಟ್ಕೊಂಡು ಮೊದಲನೇ ಅದರಿಂದ ಆಗತಕ್ಕಂಥ ಹುಟ್ಟತಕ್ಕಂಥ ನಿನ್ನ ಅಂತಃಕರಣದಲ್ಲಿ ಶಾಂತಿ ಅನುಭವವನ್ನು ನೋಡ್ಕೊಂಡು ತಿಳಿಲಿಕ್ಕಂದ್ರೆ ಹಂಗ ಗುರು ಹೇಳಾಂತ ಮೇಲೆ ಬಿಟ್ಕೊಂಡು ಇನ್ನೊಬ್ಬರ ಮೇಲೆ ದ್ವೇಷ ಇರೋದು, ಇನ್ನೊಬ್ಬರ ಮೇಲೆ ಅಶಿಯ ಪಡೋದು, ಇನ್ನೊಬ್ಬರಿಗೆ ಮೋಸ ಮಾಡೋದು, ಇನ್ನೊಬ್ಬರು ವಂಚನೆ ಮಾಡೋದು, ಇನ್ನೊಬ್ಬರಿಗೆ ಆಶೆ ಮಾಡೋದು, ಸುಮ್ಮನೆ ಇವನು ಜೀವನದಲ್ಲಿ ಅಳವಡಿಸ್ಕೊಂಡು ಶಾಂತಿ ತನಿತ ಹುಡುಕೊಂಡು ಬರ್ತದೆ. ಅದಕ್ಕೆ ಜಗತ್ತಿನೊಳಗೆ ಶಾಂತಿ ಲಭಿಸಬೇಕಂದ್ರೆ ಅಂತರಂಗದಲ್ಲಿ ಶಾಂತಿ ಆಗಬೇಕು. ಜಗತ್ತು ಹಿಂಗೆ ಇರೋದೇ ಇರ್ತದೆ. ಜಗತ್ತಿನೊಳಗೆ ಅಶಾಂತಿ ಅನ್ನೋದು ಇಲ್ಲ, ಶಾಂತಿನೇ ಐತಿ. ನಿನ್ನ ಅಂತರಂಗದಲ್ಲಿ ಶಾಂತಿ ಇದ್ದಾಗ ಜಗತ್ತು ಅಶಾಂತಿನ ಕಾಣಿಸ್ತದೆ. ಏನು ಹೆಚ್ಚು ಕಡಿಮೆ ಆದ್ರೂ ಅದನ್ನು ಸಹಿಸಿಕೊಳ್ಳುವಂಥ ಸಾಮರ್ಥ್ಯ ನಿನ್ನ ಅಂತಃಕರಣ ಹೋಗ್ತಿತ್ತಂದ್ರೆ ಜಗತ್ತು ಸಮವಾಗಿ ಕಾಣಿಸ್ಕೊಳ್ತೈತಿ. ಈಗ ಜಗತ್ತು ವಿಷಮ ಯಾಕಾಗೈತೆ ಅಂದ್ರೆ ನಿನ್ನ ಅಂತಃಕರಣ ವಿಷಮ ಐತಿ. ಅದು ಜಗದೊಳಗೆ ಏನಿಲ್ಲ ದೋಷ ಇರೋದು ನಿನ್ನ ಒಳಗೆ ಅಂತಃಕರಣದೊಳಗೆ. ಹಂಗೆ ನಿನ್ನ ಅಂತಃಕರಣದಲ್ಲಿ ದೋಷವನ್ನ ಸ್ವಚ್ಛ ಮಾಡ್ಕೊಂತ ಹೋಗು, ಅಲ್ಲಿ ಶಾಂತಿ ಲಭಿಸ್ತೈತಿ. ಜ್ಞಾನದಿಂದ ಹುಟ್ಟತಕ್ಕಂಥ ಶಾಂತಿ ಶಾಶ್ವತ ಶಾಂತಿ ಅಲ್ಲ, ಸುಮ್ಮನೆ ಕುಂದುದ ಶಾಂತಿ ಅಲ್ಲ. ಮನಸ್ಸು ಸುಮ್ಮ ಆದಾಗ ಶಾಂತಿ. ಶರೀರವನ್ನು ಸುಮ್ಮ ಕುಂದಿಸ್ಬೋದು, ಮನಸ್ಸನ್ನು ಸುಮ್ಮ ಕುಂದಿಸ್ಬೋದು. ಅದನ್ನು ಇಷ್ಟು ಸರಳ ಮಾಡಿಕೊಡ್ತಾರೆ. ನಾವು ಋಷಿಮುನಿಗಳು ಎಷ್ಟು ಸರಳ ಮಾಡ್ಯಾರ ನಮಗೆ. ಸುಮ್ಮನೆ ಇಷ್ಟು ಮಾಡ್ಕೊಂತ ಹೋಗುವ ಶಾಂತಿ ಜೀವನದೊಳಗೆ. ಆ ಶಾಂತಿಗಾಗಿ ಮತ್ತೊಂದು ಹುಡುಕಬೇಡ, ಆ ಸುಖಕ್ಕಾಗಿ ಮತ್ತೆಲ್ಲಿ ಹುಡುಕಬೇಡ. ಅದು ನಿನ್ನೊಳಗೆ ಐತಿ, ನಿನ್ನೊಳಗೆ ಐತಿ. ನಿನ್ನೊಳಗಿದ್ದಂಥ ದೋಷವನ್ನು ಸ್ವಚ್ಛ ಮಾಡಿದ ಶಾಂತ. ಅದಕ್ಕೆ ಅಂತಹ ಶಾಂತಿ ಅನುಭವವನ್ನು, ಸುಖದ ಅನುಭವವನ್ನು, ಶಾಶ್ವತ ಸುಖದ ಅನುಭವವನ್ನು ನೀವು ಮಾಡ್ಕೋಬೇಕಾಯ್ತಂದ್ರೆ ನಿತ್ಯ ಸತ್ಯದ ಚಿಂತನೆಯನ್ನು ಒಲವು ಕೊಡಬೇಕು. ಈ ಕಡೆ ಲಕ್ಷ್ಯ ಕೊಡಬೇಕು. ಇದನ್ನು ಆಚರಣೆ ತಗೊಂಬ ಸ್ವಲ್ಪ ಎಲ್ಲೆಲ್ಲಿ ಜೀವನದೊಳಗೆ ದಾರಿ ತಪ್ಪಿರ್ತೈತಿ ಅಲ್ಲೆಲ್ಲೇ ಸುಮ್ಮನೆ ಸರಿ ಮಾಡ್ಕೊಂಡು ಅದಕ್ಕೆ ಆ ವಿವೇಕದ ಕಣ್ಣು ಸದಾ ತೆರೆಯೋದು ನೋಡ್ಬೇಕು. ಅದು ಬಹಳ ಜನ ಮುಚ್ಚಿ ಬಿಟ್ಟಿರ್ತದೆ, ಇರೋದೇ ಇಲ್ಲ. ವಿವೇಕನ ಶೂನ್ಯ ಆಗಿರ್ತದೆ. ಇಲ್ಲೋ ಒಬ್ಬರು ವಿವೇಕದ ಕಣ್ಣ ತೆರೆದಿರ್ತದೆ, ಶಿವನ ಮೂರನೇ ಕಣ್ಣ ತೆರೆದಿರ್ತಾರಲ್ಲ, ಹಂಗೆ ನಿಮ್ಮ ಕಣ್ಣು ತೆಗಿಬೇಕು. ಅದು ಮೂರನೇ ಕಣ್ಣು. ಅದು ಈ ಕಣ್ಣು ಮುಚ್ಚಿದಾಗ ಆ ಕಣ್ಣು ನೋಡ್ತಿರ್ತದೆ, ಈ ಕಣ್ಣು ಮುಚ್ಚಿದಾಗ ಸತ್ಯಕ್ಕೆ ಆ ಕಣ್ಣು ತೆಗೆದಿರ್ತದೆ. ಆದ್ರೆ ನಮ್ದು ಕಾಯಂ ಮುಚ್ಚಿಬಿಡ್ತದೆ. ಅದಕ್ಕೆ ಇದರ ಒಳಗಿದ್ದಂಥ ಅಸತ್ಯ ನಮಗೆ ಗೊತ್ತಾಗಬಾರ್ದಾಗೆ. ನಾವು ಒಂದು ವಿಷಯಾದಿಗಳ ಮೂಲೊಳಗೆ ಬಿದ್ದು ಅಲ್ಲೇ ಸುತ್ತಾಡಕತ್ತೇವು. ಈ ಕಣ್ಣು ಮುಚ್ಚಿದ ತೆಗಿಬಾರ್ದು. ಈ ಕಣ್ಣು ತೆಗಿಬೇಕಾದ್ರೆ ಅಂಥ ವಿಚಾರಗಳನ್ನ, ಅಂಥ ಚಿಂತನೆಗಳನ್ನ ಮಾಡ್ಕೊಂಡು ಹೋಗು. ಅಂಥ ಕ್ರಮವನ್ನು ಜೀವನದಲ್ಲಿ ಅಳವಡಿಸ್ಕೊಂತ ಹೋಗಿಲ್ಲ. ಆ ಕಣ್ಣು ತೆಗಿತೇವೆ. ಇದು ಸೂಕ್ಷ್ಮಾತಿ ಸೂಕ್ಷ್ಮ, ಜಡ ಇಲ್ಲ, ಸೂಕ್ಷ್ಮ ಐತಿ. ಅದಕ್ಕೆ ವಿವೇಕ ಅಂತ. ಆ ಕಣ್ಣು ತೆಗಿಬೇಕಂದ್ರೆ ಸತ್ಯದ ಚಿಂತನೆ, ಸತ್ಸಂಗ. ಎದಕ್ಕಂದ್ರೆ
ಆ ವಿವೇಕವನ್ನು ಜಾಗೃತ ಮಾಡ. ಅವಾಗ ಈ ಜಗತ್ತಿನ ಸೂಕ್ಷ್ಮತೆಗಳು ನನಗೆ ಗೊತ್ತಾಗಬೇಕು. ನೀನು ಸೂಕ್ಷ್ಮಾತಿ ಸೂಕ್ಷ್ಮ ಆದಾಗ ಈ ಜಗತ್ತಿನಲ್ಲಿದ್ದಂಥ ಸೂಕ್ಷ್ಮತೆಗಳೆಲ್ಲ ಗೊತ್ತಾಗ್ತಾವೆ. ಈ ಜಡದ ಅನುಭವ ಅಷ್ಟೇ ಐತಿ ನನಗೆ, ಜಡದ ಅನುಭವ ಅಷ್ಟೇ ಐತಿ. ಯಾಕೆ ಜಡಪತಿಯಾಗಿ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವಷ್ಟು ಅನುಭವ ಕೊಡಾಗುತ್ತಾವೆ. ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಕಾಮ ಕ್ರೋಧ ಲೋಭ ಮೋಹ ಮತ್ಸರಾದಿಗಳು ಅದಾವ. ಅವಿದ್ರೂ ನಿನಗೆ ಕಾಣವು. ಅವು ಕಾಣುವಂಗಾಗುತ್ತಂದ್ರೆ ಈ ಸೂಕ್ಷ್ಮ ಕಣ್ಣು ತೆರೀಬೇಕು. ಯಾವಾಗ ಆ ಸೂಕ್ಷ್ಮ ಕಣ್ಣು ತೆರೀತೈತಿ ಅವಾಗ ನಿನ್ನಲ್ಲಿದ್ದಂಥ ಈ ದೋಷಗಳು ಕಾಣಿಸಕ್ಕೆ ಶುರುವಾಗ್ತವೆ. ಒಮ್ಮೆ ಕಾಣಿಸಕತ್ತು ಅಂದ್ರೆ ಆ ಸತ್ಯದ ಬಲದಿಂದ, ಸತ್ಯದ ಚಿಂತನೆ ಬಲದಿಂದ ಅವನ್ನ ಕರಗಿಸ್ಕೊಂಡು ಹೋಗಾಕ್ಬೇಕು. ನಿನಗೆ ರಾಗ ವಿಷಯಾದಿಗಳಲ್ಲಿ ಮುಳುಗಿದಾಗ, ವಿಷಯಾದಿಗಳಲ್ಲಿ ಅಪೇಕ್ಷೆ ಕುಂತಾಗ ಅವು ಕಾಣೋದೇ ಇಲ್ಲ. ಅದಕ್ಕಾಗಿ ಜಗತ್ತಿನೊಳಗೆ ವಿಷಯಾದಿಗಳಿಗಾಗಿ ಬಡದಾಡ್ಕೊಂಡು ಜೀವನ ಕಳೆದೋಗ್ತೈತಿ. ಜೀವನ ವ್ಯರ್ಥಾಗಿ ಹೋಗಿಬಿಡ್ತೈತಿ. ಆ ವ್ಯರ್ಥವಾಗಿ ಜೀವನ ಕಳೆದಾದ ಅಂತರಂಗದಲ್ಲಿ ವಿಶೇಷವಾಗಿ ಚಿಂತನೆ ಮಾಡ್ಕೊಂತ ಆ ವಿವೇಕದ ಕಣ್ಣನ್ನು ತೆರೆಸಿ ಜಾಗೃತ ಮಾಡಿ ನಮ್ಮಲ್ಲಿ ಅಂತಃಕರಣದಲ್ಲಿದ್ದಂಥ ದೋಷಗಳನ್ನು ಕಾಣುವಂಗ ಮಾಡ್ಕೊಂಡು ಅಂದ್ರೆ ಅರ್ಧ ಕೆಲಸ ಮುಗಿದಿರುತ್ತದೆ. ಮುಂದಿನ ಸದ್ಗುರುನಾಥನ ಗುಣ ಹ್ಯಾಂಗ ಹೋಗಿಬಿಟ್ಟು ಅಂದ್ರೆ ನಿಧಾನವಾಗಿ ಆ ದೋಷಗಳೆಲ್ಲ ಕರಕೊಂಡು ಹೋಗಿ ಅಂತರಂಗದಲ್ಲಿ ಶಾಂತಿ ಉಳಿತೈತಿ. ಅದನ್ನ ಜೀವನ ಮುಖ್ಯ. ಜೀವನ ಮುಖ್ಯ ಅಂದ್ರೆ ಅದು ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಆ ಪರಮಾನಂದ ಅಂದ್ರೆ ಶಾಂತಿ, ಆನಂದನ ಆನಂದ, ದುಃಖ ಅನ್ನೋದು ಇರಲಾರದ ಸ್ಥಿತಿ. ಅದಕ್ಕೆ ಇದಕ್ಕಾಗಿ ಈ ಪರಮಾನಂದ ಅಥವಾ ಶಾಂತಿಯನ್ನು ಹೊಂದಬೇಕಂದ್ರೆ ಈ ಸಿರಿ ಸಂಪತ್ತನ್ನು ಹೊಂದಿರಬೇಕಂತಿಲ್ಲ. ಸಿರಿ ಸಂಪತ್ತು ಹೊಂದಿದವನಿಗೆ ಶಾಂತಿ ಐತೆ ಅಂತ ತಿಳ್ಕೊಂಡಿಲ್ಲ. ಆಯುಷ್ಯ ಆರೋಗ್ಯವನ್ನು ಬಹಳ ಪಡೆದವಾಗ ಅವನು ಶಾಂತಿ ಇಲ್ಲ. ಜಗತ್ತಿನ ಎಲ್ಲಾ ಪದವಿಗಳನ್ನು ಹೊಂದಿದವಾಗ ಅವನು ಶಾಂತಿ ಇಲ್ಲ. ಈ ಶಾಂತಿಯನ್ನು ಹೊಂದಬೇಕಂದ್ರೆ ನಿನ್ನ ಅಂತರಂಗದಲ್ಲಿ ದೋಷಗಳು ಹೋಗಬೇಕು, ಮನಸ್ಸು ನಿಶ್ಚಲ ಆಗಬೇಕು. ಆವಾಗ ಆ ಶಾಂತಿ ತಾನು ಹುಡ್ಕೊಂಬಂದು ನಿನ್ನ ಅಂತರಂಗದಲ್ಲಿ ನೆನೆಸ್ತದೆ. ಅದ ಜೀವನ ಮುಕ್ತನ ಸ್ಥಿತಿ. ಎಲ್ಲಿ ಕುಂತಲ್ಲಿ ಎಲ್ಲಿ ನಿಂತಲ್ಲಿ ಶಾಂತ ಆನಂದನ ಆನಂದದ ಭಾವ ಸದಾ ತುಂಬಿರುತ್ತದೆ. ಅದಕ್ಕೆ ಅಂತಹ ಒಂದು ಭಾವ ನಮಗೆ ಆಗಬೇಕಾಯ್ತಂದ್ರೆ ನಾವು ಸದಾ ಸಚ್ಚಿಂತನೆಯಲ್ಲಿ ಹೋಗಬೇಕು. ಅದಕ್ಕೆ ಸತ್ಸಂಗ ಬಹಳ ಮುಖ್ಯ ಐತಿ. ಇದು ಯಾವ್ದಾರ ಒಂದು ನೆನಪಿನಿಂದ ಹಂಗೆ ದಿನ ಮಾಡ್ಕೊಂತಾನೆ ಹೋಗ್ತೀವಿ. ನಿಂತಾಗ ದಿನ ಒಂದು ಓದಬೇಕು, ಒಂದು ವಿಷಯ ಚರ್ಚೆ ಮಾಡಬೇಕು. ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನೋಡಬೇಕು. ಅವಾಗ ಅದರಲ್ಲಿ ಆಗತಕ್ಕಂಥ ಬದಲಾವಣೆಗಳನ್ನ ನಾವು ಅನುಭವಿಸಿ ನೋಡಬೇಕು. ಅವಾಗ ಅದರ ಮಹತ್ವ ನಮಗೆ ಗೊತ್ತಾಗತ್ತೆ. ಅದರ ರುಚಿ ಹುಟ್ಟು. ನಮ್ಗೆ ರುಚಿ ಹುಟ್ಟಿಲ್ಲ. ಅದಕ್ಕೆ ಇದ್ರ ಮೇಲೆ ಬರಬೇಕಿಲ್ಲ. ಅದಕ್ಕೆ ಅದ್ರ ಮೇಲೆ ಬರಬಿಟ್ಟು ಇದ್ರ ಮೇಲೆ ಬರಬೇಕಂದ್ರೆ ಇದ್ರ ಕಡೆ ಸ್ವಲ್ಪ ಲಕ್ಷ್ಯ ಕೊಡಬೇಕು. ಮನುಷ್ಯ ಜನ ಬಂದಾಗ ಸ್ವಲ್ಪ ಲಕ್ಷ್ಯ ಕೊಡ್ತಂಗ ಅರಣ್ಯ ಸಂಗಣ ಆದಾಗ ಕಾಡ್ಕಂದ್ರೆ ಸಮಯ ಹೋಗ್ತೈತಿ. ಹೋದಂಥ ಸಮಯ ಹೊಳೆ ಬರೋದಿಲ್ಲ. ಮನುಷ್ಯ ಜನ್ಮ ಹೊಳೆ ಬರ್ತದ್ದು ಯಾರಿಗೂ ಖಾತ್ರಿ ಇಲ್ಲ. ಅದಕ್ಕೆ ಈ ಶರೀರ ಬಂದಾಗ ಅಷ್ಟು ಎಷ್ಟಾಗತ್ತೆ ಅಷ್ಟು ಇದಕ್ಕಾಗಿ ಬಿಸಿಲು ಎಷ್ಟು ಮಾಡಿದ್ರು ಕಡಿಮೆ ಐತಿ. ಆದಷ್ಟು ಬೇಗ ಇದನ್ನ ಬಿಟ್ಟು ಅದು ಮುಖ್ಯಪ್ಪ ಸಂಸಾರವನ್ನು ಬಿಟ್ಟು ಶಿವಸ್ವರೂಪನಾಗು ಸತ್ಸ್ವರೂಪನಾಗು ಅನ್ನುವಂಥ ಭಾವದಿಂದ ಪ್ರಯತ್ನ ಮಾಡಿದರೆ ಆವಾಗ ತೀವ್ರತೆ ಬರುತ್ತಿದ್ದೀವಿ. ಆದಷ್ಟು ಬೇಗ ಎಷ್ಟು ಬೇಗ ನಾನು ಮುಟ್ಟೇನಪ್ಪ ಅವರು ಅಂತಂದಾಗ ಅಷ್ಟು ಬೇಗ ನೀನು ಡ್ಯಾಶ್ಬಾರ್ದು. ಕತ್ತಲಾಗೋಕ್ಕಿಂತ ಮೊದಲು ಮುಟ್ಟಬೇಕಲ್ಲ. ಜೀವ ಆಳದ ಹೋಗೋಕ್ಕಿಂತ ಮೊದಲು ಮುಟ್ಟಬೇಕಲ್ಲ. ಬೆಳಕಿನ ಹೋಗಿ ಸರಳ ಮುಟ್ತೀವಿ. ಕತ್ತಲಂದ್ರೆ ಅಜ್ಞಾನದ ಜೀವಗಳು ನಾಯಿ ಬೆಕ್ಕು ಹಂದಿ ಕಾಣ್ತಾವ ಎದುರಿಗೆ. ಕತ್ತಲ ಜೀವನ ಅಲ್ಲಿ ಏನಿಲ್ಲ. ಬೆಳಕು ಅನ್ನೋದಿಲ್ಲ, ಅಲ್ಲಿ ವಿವೇಕ ಅನ್ನೋದಿಲ್ಲ. ಅವ್ರ ಜೀವನ ಎಷ್ಟೈತಿ? ಅವ್ರ ಸತ್ಯದ ಚಿಂತನೆ ಮಾಡಕ್ ಹೋಗ್ಬೇಕು ಇಲ್ಲ. ಅವಕ್ಕೆ ನಿನ್ನೆ ನಾಳೆ ಚಿಂತೆ ಇಲ್ಲ. ಅವಕ್ಕೆ ಹಸು ಹಸಿಗಳ ಬಾಂಧ ಎಷ್ಟೈತಿ? ಅವಕ್ಕೆ
ಈ ಜೀವನವನ್ನು ಉತ್ತಮ ಹೆಂಗೆ ಮಾಡ್ಕೋಬೇಕು ಅನ್ನುವಂಥ ಚಿಂತನೆ ಅವ್ರು ಮಾಡಕ್ಕೆ ಹೋಗ್ತಾನು. ಪಕ್ಷಿ ಪ್ರಾಣಿಗಳಿಗೆ ಈ ಜೀವನವನ್ನು ಉತ್ತಮ ಮಾಡ್ಕೊಳಕ್ ಹೆಂಗೆ ಮಾಡಿದ್ರೆ ಉತ್ತಮ ಆಗ್ತದೆ ಅನ್ನುವಂಥ ಚಿಂತನೆ ಮಾಡಕ್ಕೆ ಬರುದಿಲ್ಲ. ಆದ್ರೆ ಮನುಷ್ಯನಿಗೆ ಬರ್ತೈತಿ ಈ ಜೀವನವನ್ನು ಹೆಂಗೆ ಉತ್ತಮವಾಗಿ ಮಾಡ್ಕೋಬಹುದು, ಹೆಂಗೆ ಶಾಂತವಾಗಿ ಬದುಕಬಹುದು ಅನ್ನುವಂಥ ಚಿಂತನೆಯನ್ನ ಈ ಮನುಷ್ಯನಿಗೆ ಮಾಡಕ್ಕೆ ಬರುತ್ತೆ. ಆದ್ರೆ ಮನುಷ್ಯ ಅದನ್ನು ಮಾಡಕ್ಕಾಗ್ತಿಲ್ಲ. ಮನುಷ್ಯ ಹೆಂಗೆ ಬದುಕಾಗತ್ತಾನ, ಆ ಪ್ರಾಣಿಗಳಿಗೆ ಬದುಕಾಗತ್ತಾನ. ಅವು ಎದಕ್ಕೆ ಬಡ್ದಾಡ್ತಾವ, ಅದಕ್ಕೆ ಮುಂದೆ ಬಡ್ದಾಡಕತ್ತಾನ. ಹಸು ಕೃಷಿಗಾಗಿ, ಕಾಮಕ್ಕೆ ಬದುಕಾಗಿ ಅವು ಬಡ್ದಾಡಕತ್ತಾನ, ಅವು ಬಡ್ದಾಡ್ತಾವ. ವಿಷಯಾದಿಗಳಿಗೆ ಕಾಮ ಹೋಗ್ತತಿ, ವಿಷಯಾದಿಗಳಿಗೆ ಕಾಮದಿಂದ ಕ್ರೋಧ ಹೋಗ್ತತಿ. ಅವು ಸಂಗ್ರಹ ಆದ ಮದ ಬರ್ತತಿ, ಅವು ಇನ್ನೊಬ್ಬ ಸಿಕ್ಕಾಗ ಮತ್ಸರ ಬಿಡ್ತತಿ. ಈ ಸಂಘದೊಳಗೆ ಬಿದ್ದುಕೊಂಡಿವಿ ಅಂದ್ರೆ ಆ ಎಲ್ಲ ಹೇಮತಿಗಳು ಹೋಗ್ತಾವ. ಅದಕ್ಕೆ ಈ ಸಂಘದೊಳಗೆ ಬಿದ್ದುಕೊಂಡು ಸದಾ ಈ ಚಿಂತನೆಯಲ್ಲಿ ಮುಗಿದ್ರೆ ಕತ್ತಲಾಗೋದ್ರೊಳಗೆ ಅಂದ್ರೆ ಅಜ್ಞಾನದಂತ ಮನುಷ್ಯ ಶರೀರ ಹೋಗಿ ಮತ್ತು ಹೀನ ಪಶು ಪಕ್ಷಿ ಪ್ರಾಣಿ ಶರೀರ ಒಳಗನ ಇದು ಮುಟ್ಕೊಂಡು ಕಡೆ ಕಾಯ್ಬೋದು. ಶಾಂತಿ ಶಾಂತಿ ಶಾಂತಿ.